ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನುಗೌಡ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡೋದನ್ನು ಮರಿಬೇಡಿ. ನಾವಿವತ್ತು ಹೊರಟಿರೋದು ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರಕ್ಕೆ, ಕದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಬೆಟ್ಟಕ್ಕೆ ಇವತ್ತು ಹೊರಟಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬೈರಸಂದ್ರ ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವಂತಹ ಭೂತ ಪ್ರೇತಗಳ ಬಾಧೆಯಿಂದ ವಿಮುಕ್ತಿಗೊಳಿಸುವಂತಹ ಕ್ಷೇತ್ರವೇ ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತರಾಯ ಕ್ಷೇತ್ರ. ಶ್ರೀ ಅದ್ದಿನಕಲ್ಲು ಹನುಮಂತನ ಕ್ಷೇತ್ರ ಬಂದ ಭಕ್ತರ ಬೇಡಿಕೆಗಳನ್ನು ಸಲಹುತ್ತಾ ದುಷ್ಟಶಕ್ತಿಗಳಿಂದ ವಿಮುಕ್ತಿಯನ್ನು ನೀಡುತ್ತಿರುವ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಬರೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ರಾವಣನ ಮಗ ಇಂದ್ರಜಿತನ ಸಣ್ಣದಾದ ಪ್ರತಿಮೆಯೊಂದನ್ನು ನೀವು ಈ ದೇವಾಲಯದ ಪ್ರಾಂಗಣದಲ್ಲಿ ಕಾಣಬಹುದಾಗಿದೆ. ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತನ ಮತ್ತಷ್ಟು ವಿಚಾರವನ್ನು ಈ ದೇವಾಲಯದ ಅರ್ಚಕರಿಂದ ತಿಳಿಯೋಣ ಬನ್ನಿ. ಈ ವಿಡಿಯೋ ನೋಡ್ತಿರೋರು ಯಾರೆಲ್ಲ ಈ ಕ್ಷೇತ್ರಕ್ಕೆ ಹೋಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬಂದಿಲ್ಲ ಒಂದು ಸಲ ಆದರೂ ನೀವು ಬರಲೇಬೇಕು. ಏಕೆಂದರೆ ಅಷ್ಟು ನೇಚರು ತುಂಬ ಚೆನ್ನಾಗಿದೆ. ಮತ್ತು ಯಾರೆಲ್ಲ ನೀವು ಬೆಂಗಳೂರು ಟು ಹಾಸನ ಹೈವೇಲಿ ಟ್ರಾವೆಲ್ ಮಾಡ್ತಿರ್ತೀರ, ನಿಯರ್ ಬೈ ಬೆಳ್ಳೂರು ಕ್ರಾಸ್ ಹತ್ರ ರೈಟ್ ತೊಗೊಂಡ್ರೆ 5 ಕಿಲೋಮೀಟರ್ ಒಳಗೇ ಸಿಗುತ್ತೆ. ಹಾಗೆ ನಿಮಗೆ ಅಲ್ಲೇ ಮೇನ್ ರೋಡಲ್ಲೇ ಆರ್ಚ್ ಕೂಡ ಕಾಣಿಸುತ್ತೆ, ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತಯ್ಯ ಬೈರಸಂದ್ರ ಅಂತ ನೋಡಿ. ಅಲ್ಲಿ ಕಾಣ್ತಿದೆಯಲ್ವಾ, ಅದೇ ಬೆಟ್ಟ. ಟ್ರೆಕ್ಕಿಂಗ್ ಮಾಡೋದಕ್ಕೆ ಯಾರಿಗೆಲ್ಲ ತುಂಬ ಇಷ್ಟನೋ ಅವರಂತೂ ಅಟ್ಲೀಸ್ಟ್ ಒನ್ಸ್ ಆದರೂ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡಬೇಕು. ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಬೆಟರು. ಹಾಗೆ ಬೆಟ್ಟ ಹತ್ತೋರು ಸಹ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಒಳ್ಳೆಯದು. ಹಾಗೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈ ಬೆಟ್ಟನ ಹತ್ತೋಕ್ಕೆ, ಯಾಕಂದರೆ ಇದು ಅರೌಂಡ್ 2 ಕಿಲೋಮೀಟರ್ ಇದೆ ಬೆಟ್ಟ. ಹಾಗೆ ಇಲ್ಲಿ ಬರೋರು ಯಾವ ದಿನ ಓಪನ್ ಇರುತ್ತೆ ದೇವಸ್ಥಾನ ಅಂತ ಒಂದು ಸಲ ವಿಚಾರಿಸ್ಕೊಂಡು ಬಂದರೆ ಒಳ್ಳೆಯದು. ಏಕೆಂದರೆ ಕೆಲವೊಂದು ದಿನ ಅರ್ಚಕರು ಸಿಗೋದಿಲ್ಲ. ನಾವು ಕೇಳಿದ ಪ್ರಕಾರ ಬುಧವಾರ, ಶನಿವಾರ, ಭಾನುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪೂಜೆ ಜೋರಾಗಿ ನಡೀತಾ ಇರುತ್ತೆ. ಹಾಗೆ ಇಲ್ಲೇ ಮರಿ ಕೂದು ಅಥವಾ ಕೋಳಿ ಕೂದು ಬಲಿ ಕೊಟ್ಟು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋರು ಸಹ ಇದ್ದಾರೆ. ಆ ವ್ಯವಸ್ಥೆ ಕೂಡ ಇದೆ. ನಿಮಗೆ ಅಲ್ಲೇ ಪಾತ್ರೆನೂ ಸಹ ಸಿಗುತ್ತೆ. ಹಾಗೆ ನಿಮಗೆ ಪೂಜೆಗೆ ಏನೇನು ಬೇಕೋ ಅದು ಸಹ ಇಲ್ಲೇ ಎಲ್ಲ ಇರುತ್ತೆ. ನೀವು ಇಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡು ಬೆಟ್ಟನ ಹತ್ಬೋದು. ನೋಡಿ, ಇದೆ ಆ ಬೆಟ್ಟದ ಎಂಟ್ರೆನ್ಸು. ನಾವು ಹೋಗಿದ್ದು ಬುಧವಾರ, ಅಂದರೆ ಹನುಮಾನ್ ಜಯಂತಿ ಆಗಿದ್ದು ನೆಕ್ಸ್ಟ್ ಡೇ ನಾವು ಹೋಗಿದ್ದು.
ಬೆಟ್ಟ ಹತ್ತುತ್ತಾ ಇದ್ದಂಗೆ ನಿಮಗೆ ತುಂಬ ಚೆನ್ನಾಗಿರೋ ವ್ಯೂಸ್ನ ಸಹ ಅಲ್ಲಿ ಕಾಣ್ಬೋದು. ಹಾಗೆ ಒಂದು ಫೋಟೋಶೂಟ್ಗೆ ಒಂದು ಒಳ್ಳೆ ಜಾಗ ಅಂತ ಸಹ ಹೇಳ್ಬೋದು. ಹಾಗೆ ನೀವು ಬೆಟ್ಟ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೇ ನಿಮಗೆ ಕೆಲವೊಂದು ಬಂಡೆಗಳ ಮೇಲೆ ಆಂಜನೇಯನ ಪೇಂಟಿಂಗ್ಸು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಮೆಟ್ಲು ವ್ಯವಸ್ಥೆನೂ ಸಹ ತುಂಬ ಚೆನ್ನಾಗಿದೆ. ಹಾಗೆ ಈ ಬೆಟ್ಟ ಹತ್ತಬೇಕಾದ್ರೆ ಒಬ್ಬೊಬ್ಬರೇ ಹೋಗೋದಕ್ಕೆ ಹೋಗಬೇಡಿ. ಬೆಟ್ಟ ಸ್ವಲ್ಪ ದೂರ ಇದೆ. ಹಾಗೆ ಸುತ್ತಮುತ್ತ ಕಾಡು ಥರ ಇದೆ. ಬರೀ ಏನು ಮೆಟ್ಲಿದೆಯೋ ಅಷ್ಟೇ ಕಾಣಿಸುತ್ತೆ. ಇನ್ನು ಸುತ್ತಮುತ್ತ ಎಲ್ಲ ಹುಲ್ಗಳೆಲ್ಲ ಬೆಳ್ಕೊಂಡಿದೆ. ಅದರಿಂದ ಒಬ್ಬೊಬ್ಬರೇ ಹೋಗೋಕ್ಕೆ ಹೋಗಬೇಡಿ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಇದು ಒಂದು ಒಳ್ಳೆ ಪ್ಲೇಸು. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ಹೋಗ್ತಾ ಬೆಟ್ಟ ಹತ್ತುತ್ತಾ ನಿಮಗೆ ಕೆಲವೊಂದು ವ್ಯೂಸ್ ಕಾಣಿಸುತ್ತೆ. ಹಾಗೆ ಅಲ್ಲೊಂದು ಕೆರೆನೂ ಸಹ ಇದೆ. ಹಾಗೆ ನಿಮಗೆ ಒಳ್ಳೆ ಫೋಟೋಸ್ ಬೇಕು ಅಂದರೆ ನಿಮಗೆ ತುಂಬ ಒಳ್ಳೆ ಫೋಟೋಸ್ ಕೂಡ ನೀವಿಲ್ಲಿ ತೊಗೋಬೋದು. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಬಂಡೆ ಮೇಲೆಲ್ಲ ಹತ್ತಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿ ಹೋಗಿ ಫೋಟೋಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಅರ್ಧ ಬೆಟ್ಟ ಹತ್ತುತ್ತಾ ಹೋದ್ಮೇಲೆ ನಿಮಗೆ ಕಲ್ಯಾಣಿ ಹತ್ರ ತುಂಬ ಕೋತಿಗಳು ಸಿಗುತ್ತೆ. ಯಾರಿಗೆಲ್ಲ ಕೋತಿಗಳು ಕಂಡ್ರೆ ಭಯ ಅವರು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಪೂಜೆ ಸಾಮಾನು ಅಥವಾ ಯಾವುದಾದ್ರೂ ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತಾಯಿದ್ರೆ ಅವು ಕಿತ್ಕೊಳ್ಳೋದಕ್ಕೆ ಬರುತ್ತೆ. ಅದರಿಂದ ನೀವು ಸೇಫ್ಟಿಗೋಸ್ಕರ ಒಂದು ಕೋಲನ್ನ ತೊಗೊಂಡೋಗಿ ಕೈಯಲ್ಲಿ. ಬನ್ನಿ ಇವಾಗ ಇಲ್ಲಿನ ಅರ್ಚಕರು ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ತಿಳ್ಕೊಂಡು ಬರೋಣ. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ನಾವೇ ಪ್ರಧಾನ ಅರ್ಚಕರು ಇಲ್ಲಿಗೆ. ನಮ್ಮ ತಾತ ಮುತ್ತಾತರ ಕಾಲದಿಂದ ಪುರಾತನ ಕಾಲದಿಂದ ನಾವೇನೇ ಪೂಜೆ ಮಾಡ್ಕೊಂಬಂದಿರೋದು. ಇಲ್ಲಿ ಮೇಲುಗಡೆ ಸ್ವಾಮಿ ಮೂಲಾದೇವರಿದು ಕಂಬದಲ್ಲಿ ಇದ್ದಾನೆ. ಇದು ನಾಗಮಂಗಲ ತಾಲೂಕು, ಬೆಳ್ಳೂರು ಹೋಬಳಿ, ಬಿಳುಗುಂದ ಫೋಸ್ಟು, ಭೈರಸುಂದರ ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ಸ್ವಾಮಿ ಹೆಸರು. ಇಲ್ಲಿ ಮುಂಚೆ ನಾವು ಕಂಡಂಗೆ ನಾವು ಸಣ್ಣಗರು ಕಾಲದಿಂದ ಏಕಥರ ಬಂಡೆ ಇತ್ತು. ಆ ಬಂಡೆ ಮೇಲೆ ಸ್ವಾಮಿ ಕಂಬದಲ್ಲಿ ಕೆತ್ತನೆ ಮಾಡಿಬಿಟ್ಟು ಸ್ವಾಮಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸುಮಾರು ಹಳ್ಳಿಗಳಲ್ಲೇ ಹೇಳ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಕಂಬನೇ ಅಷ್ಟು ಕಟ್ಟಾಗಿ ಬಿದ್ದೋಗಿ ನೋಡೋದು ಅದರದ್ದೇ ಕಂಬ ಅಲ್ಲಿದೆ ನೋಡಿ. ಅದು ಕಟ್ಟಾಗಿ ಬಿದ್ದು ಸ್ವಾಮಿನೇ ಕಂಬ ಎತ್ತು ನಿಂತಿತ್ತಂತೆ. ಹಾಗೆ ಎಲ್ಲ ಬಂದು ಒಂಥರ ಆಶ್ಚರ್ಯ ಆಯ್ತು, ಏನಪ್ಪ ಇದು ನಾವು ಸ್ಥಾಪನೆ ಮಾಡ್ಬೇಕಂತ ಬಂದಿದ್ವಿ ಕಂಬನೇ ನಿಂತಿದೆ ಅಂತ ಹೇಳ್ಬಿಟ್ಟು ಆಗ ಎಲ್ಲ ಹಳ್ಳಿಗಳು ಹೇಳ್ಕೊಂಡು ಆಗ ಪರಮಾತ್ಮನ ಇಲ್ಲಿ ಒಂದು ಸ್ಥಾಪನೆ ಮಾಡಿ ಮತ್ತು ಅಲ್ಲಿ ಕೆಳಗಡೆ ಒಂದು ಪಾದ ಇದೆ, ಒಂದು ಬಂಡೆ ಇತ್ತು. ಆ ಬಂಡೆ ಮೇಲೆ ಒಂಥರ ಹೆಜ್ಜೆ ಥರ ಆಗಿತ್ತು ಸ್ವಾಮಿದು. ಆಗ ನಮ್ಮ ಒಂದು ಇತಿಹಾಸ ಏನಪ್ಪ ಅಂದರೆ ಭಗವಂತ ಇಲ್ಲಿಂದ ಹಾರಿದ್ದಾನೆ ಅನ್ನೋದು ಒಂದು ಇತಿಹಾಸ ಇದೆ ಅಲ್ಲಿ. ಇವಾಗ ದೇವಸ್ಥಾನ ಕಟ್ಟಕ್ಕೆ ಟ್ರಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಅದು ಪಾದದ ಹತ್ರ ಆಲ್ಟ್ರೇಷನ್ ಮಾಡಿ ಆ ಪಾದದ ಲೆವೆಲ್ಲಿಗೆ ಎಲ್ಲ ಮುಚ್ಚಿರೋದು. ಇಲ್ಲಿ ಈಗ ಸ್ಥಾಪನೆ ಮಾಡಿ ಮತ್ತು ಎಲ್ಲ ಕಡೆ ಬಂದು ಸುತ್ತ ದೇವಸ್ಥಾನ ಮಾಡಬೇಕು ಅಂದ್ಕೊಂಡು ಹಳ್ಳಿ ಜನಗಳು ನಮ್ಮ ಊರು ಜನ ಬಂದು ಇಲ್ಲೆಲ್ಲ ಸುತ್ತ ಫೌಂಡೇಶನ್ ಮಾಡೋರಂತೆ. ಫೌಂಡೇಶನ್ ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಬಂದು ಎಷ್ಟು ಫೌಂಡೇಶನ್ ಮಾಡ್ತೋ ಅಷ್ಟು ಮತ್ತೆ ಬೆಳಗ್ಗೆ ಬಿದ್ದೋಗ್ಬಿಡೋದಂತೆ. ಆಗ ಏನು ಹಿಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಾಮಿ ಯಾರಿಗೂ ಕನ್ಸ್ಗೋಗಿ ಹೇಳ್ಬಿಟ್ಟು ನಾನು ಮಳೇಲಿ ನೆನಿಬೇಕು, ಬಿಸಿಲು ಒಣಬೇಕು, ನಾನು ಪ್ರಪಂಚ ನೋಡಬೇಕು, ನಾನು ಯಾವುದೇ ಕಾರಣಕ್ಕೂ ನೀವು ಮರೆ ಮಾಡಬೇಡಿ ಅಂತೇಳಿ ಸ್ವಾಮಿ ಹೇಳಿದಾಗ ಓಪನ್ ಬಿಟ್ಬಿಟ್ರದ ಬಂಡೆ ಮೇಲೆ ಮಳೇಲಿ ನೆನೆಯೋದು, ಬಿಸಿಲು ಒಣಗೋದು. ನಾವೂ ಆಗಿನ ಕಾಲದಲ್ಲಿ ಮಳೆಯಲ್ಲಿ ಬೇಸಿಗೆ ಕಾಲದಲ್ಲಿ ಆಗಲಿ ನೆನ್ಕೊಂಡು ಒಣಕೊಂಡು ಆ ಪರಮಾತ್ಮನ ಒಂದು ಸೇವೆ ಮಾಡ್ತಾ ಬಂದಿದ್ವಿ. ಮತ್ತು ಇದೇ ಅದು ಮೂಲಾದೇವರು ಕಂಬದಲ್ಲಿದ್ದಾನೆ. ಇದೇ ಸ್ವಾಮಿ ಊರೊಳಗೆ ಉತ್ಸವ ಮೂರ್ತಿ ಮಾಡ್ಕೊಂಡ್ವಿ. ಅಲ್ಲೊಂದು ದೇವಸ್ಥಾನ ಮಾಡಿ ಉತ್ಸವ ಮೂರ್ತಿ ಮಾಡ್ಕೊಂಡು ಅಲ್ಲೂ ವಂಶ ಪರಂಪರೆ ನಮ್ಮ ತಾತ ಮುತ್ತಾತಗಳನ್ನ ನಾವೇನೇ ಪೂಜೆ ಮಾಡ್ಕೊಂಬಂದಿರೋದು. ಅಲ್ಲೂ ಕೆಳಗಡೆನೂ ಆ ಉತ್ಸವ ಮೂರ್ತಿ ಎಲ್ಲೇ ಹೋದ್ರೂ ವ್ಯಾನಲ್ಲಿ ಆಗಲಿ ಕುಣ್ಸಂಗಿಲ್ಲ, ಎಲ್ಲೋದ್ರೂ ನಡ್ಕೊಂಡೇ ಒತ್ಕೊಂಡು ಹೋಗ್ಬೇಕಾಯ್ತು. ಈಗ ಹೊರಗಡೆ ಸ್ವಾಮಿಗೆ ಯಾರೋ ಇಲ್ಲಿ ಕೈ ಮುಕ್ಕೊಂಡು ಹೋಗಿರ್ತಾರೆ, ನಮಗೆ ಮಕ್ಕಳ ಸಂತಾನ ಇಲ್ಲಪ್ಪ, ನಮಗೆ ಎಂಥದ್ದು ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಭಗವಂತನ ಒಪ್ಕೊಂಡು ಹೋದಾಗ ನಮ್ಮ ಮನೆಗೆ ಕೊಂಡ್ಸಿ ಏನೋ ಒಂದು 10 ಜನಕ್ಕೆ ಮರಿಯೋ ಕೋಳಿಯೋ ಕೂದು ಏನೋ ನೀನು ಭಕ್ತಿ ಮಾಡಿ ಕಳಿಸಿ ಕಣಪ್ಪ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಆ ಪರಮಾತ್ಮ ಕಷ್ಟ ಹೊಡೆದಾಗ ಏನು ಮಾಡ್ತಾರೆ, ಅವ್ರು ಕರ್ಕೊಂಡೋಗಿ ಕೂಡಿಸ್ಲೇಬೇಕು ಅವನ ಮನೆಗೆ. ಅಲ್ಲಿ ಏನೋ ಒಂದು 10 ಜನಕ್ಕೆ ಅನ್ನ ಕೊಟ್ಟು ಭಗವಂತನ ಪ್ರಸಾದ ಮಾಡ್ಬೇಕು ಅಂತೇಳಿ ಒಂದು ಪದ್ಧತಿ ಇತ್ತು. ಹಾಗೆ ಮಾಡಿದ್ವಿ. ವನಮಾಚನಳಿತ ಬರುತ್ತೆ ಅಮೃತೂರು ಹೋಬಳಿ ಅದು. ಅಲ್ಲಿ ಒಂದು 3 ವರ್ಷಕ್ಕೊಂದು ಸಾರಿ ಸ್ವಾಮಿಗೆ ನಾವು ಕೊಡವು ಅಲ್ಲೇ. ಆಗ ಯಾರು ಈಗ ನಮ್ಮ ಅಪ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರು ಮಾಡಿರ್ತಾರೆ ಭಗವಂತನ ತೊಗೊಂಡೋಗಿ ಮನೆಗೆ ಕುಣಿಸ್ಬೇಕು ಅಂತ ಅವರು ಒಂದು 20 ಜನ ಬಂದು ಇಲ್ಲಿಂದ ನಡ್ಕೊಂಡು ಸ್ವಾಮಿ ಹೊತ್ಕೊಂಡು ನಾವು ನಮ್ಮ ಇಡೀ ನಮ್ಮ ಗ್ರಾಮದವರು ಸಹಿತ ಆ ಭಗವಂತನ ಸನ್ನಿಧಾನದಲ್ಲಿ ನಾವು ಹಿಂದುಗಡೆ ಹೋಗವು ಪಾಪ ಅವ್ರು ಹೊತ್ಕೊಂಡು ಹೋಗಿ ಹಳ್ಳಿಗೂ ಸುತ್ತಕೊಂಡು ಆಗ ಬರೋ ಒಂದು ಪದ್ಧತಿ ಇತ್ತು. ಇಲ್ಲಿ ಏನಪ್ಪ ಅಂದರೆ ಗಾಳಿ ಶಂಕಿ ಅಂದರೆ ಪ್ರೇಮಸ್ತಂಭ ದೇವ್ರ ಹತ್ರ ಈಗ ಯಾರೋ ಗಾಳಿ ಬಂದಿರ್ತಾರೆ,
ಮತ್ತು ಕೆಲವು ಶಂಕಿ ಎಲ್ಲ ಎದ್ಕೊಂಡ್ರೆ ಹೊಟ್ಟೆ ನೋವು ಸುಸ್ತು ಸಂಕಟ ಆ ಥರ ಅಂದರೆ ಶಂಕಿ ಕಾಲು ಅಂತ ಬರುತ್ತೆ. ಇಲ್ಲಿ ಆಚಾರ ಬರ್ತಾರೆ, ಆಚಾರ ಉಯ್ತಾರೆ. ಮತ್ತು ಗಾಳಿ ಅಂದರೆ ಕೆಲವು ಮೈ ಮೇಲೆ ಬರ್ತವೆ. ಆ ಬಂದಾಗ ನಾವೇನೇ ಇಲ್ಲಿ ಬಿಡಿಸಿ ಏನೋ ಪರಮಾತ್ಮ ನಮಗೆ ಒಳ್ಳೇದು ಮಾಡಿದಾಗ ಆ ಭಗವಂತನ ಒಂದು ಭಕ್ತಿಯಾದಿಗಳು ಇಲ್ಲಿ ಸಾಕಷ್ಟು ಅರಿಕೆ ಎಲ್ಲ ಕೊಟ್ಟು ಆ ಪರಮಾತ್ಮನಿಗೆ ಪಾತ್ರರಾಗಿದ್ದಾರೆ. ಮತ್ತು ಭಗವಂತನ ಸನ್ನಿಧಾನದಲ್ಲಿ ಏನಪ್ಪ ಅಂದರೆ ನೋಡಿ, ಪಾದಡಿ ಕೆಳಗಡೆ ಇದೆ ನೋಡಿ, ಅದು ಇಂದ್ರಜ್ಯೋತ್. ಅದು ನೀವು ಯಾವ ದೇವಸ್ಥಾನಗಳನ್ನು ನೋಡಲಿ ಆ ಥರ ಒಂದು ಆಂಜನೇಯ ರಥ ಸಾಮಾನ್ಯ ಇಂದ್ರಜ್ಯೋತಿಗಳು ಕಮ್ಮಿನೇ. ನಮ್ಮ ಹತ್ರ ಇದೆ ಆ ಭಗವಂತನ ಸನ್ನಿಧಾನದಲ್ಲಿ ನೋಡಿ, ಇಲ್ಲಿದೆ. ನಾವು ಮರಿ ಮಟನ್ ಏನೇ ಮಾಡಿದ್ರು ಅದಕ್ಕೇನೆ ಇಂದ್ರಜ್ಯೋತಿ ಇದೆಯಲ್ಲ ನೋಡಿ ಕೆಳಗಡೆ, ಅದಕ್ಕೇನೆ ಭಗವಂತನಿಗೆ ಮೊಸರನ್ನ ಬೆಳ್ದನ್ನ ನೈವೇದ್ಯ ಮಾತ್ರ. ಮತ್ತು ಇಲ್ಲಿ ವಾರಕ್ಕೊಂದು ಸಾರಿ ಪೂಜೆ ಮಾಡ್ತಿದ್ವಿ ಅವಾಗಿನ ಕಾಲದಲ್ಲಿ, ನಮ್ಮ ತಾತರ ಮುತ್ತಾತರ ಕಾಲದಲ್ಲಿ ವಾರಕ್ಕೊಂದ್ಸರಿ ಶನಿವಾರ ಬಂದು ಇಲ್ಲಿ ಭಗವಂತನಿಗೆ ಅಲ್ಲಿ ಕಲ್ಯಾಣಿ ನೋಡಿ, ಕಲ್ಯಾಣಿಂದ ನೀರು ತೊಗೊಂಬಂದು ಮೈ ತೊಳೆದು ಪೂಜೆ ಮಾಡ್ಕೊಂಡು ಹೋಗೋವು. ಈಗ ಜನ ಸಂದಾಣಿಕೆ ಜಾಸ್ತಿ ಆಗಿರೋದ್ರಿಂದ ಒಂದು ವಾರದಲ್ಲಿ ಶನಿವಾರ ಭಾನುವಾರ ಬರ್ತೀವಿ, ಮತ್ತು ಬುಧವಾರ ಬರ್ತೀವಿ. ಮತ್ತು ಯಾರಿಗೆ ಗಾಳಿ ಶಂಕೆ ಇರ್ತದೆ, ಪಾಪ ಗೊತ್ತಿರಲ್ಲ, ಹುಷಾರದ ಬಂದಿರ್ತಾರೆ, ಬಂದು ನಮ್ಮ ಮನೆ ಹತ್ರ ಕೋಳಿನೋ ಮರಿನೋ ಕೂದು ತಲೆಗೆ ತಂದು ಕೊಟ್ಟು ಅವ್ರು ಬಂದು ನಾವು ಇಲ್ಲಿ ಮಾಡಿಕೊಡ್ತೀವಿ. ಮತ್ತು ಆಚಾರು ಬರ್ತಾರೆ, ಅಲ್ಲಿ ಆಚಾರು ಬಂದು ಅಲ್ಲಿ ಊದಿ ನೋಡಿ, ಗೊಂಬೆಯಲ್ಲೆಲ್ಲ ಆಗಿದೆ ನೋಡಿ, ಇಲ್ಲೆಲ್ಲ ಊದಿದಾರ, ಅದೆಲ್ಲ ಅದನ್ನೇ ಗಾಳಿ ಶಂಕೆ ಹಿಡ್ದವ್ರಿಗೆ ಆ ಥರ ಊದಿರೋದಿದೆಲ್ಲ ಇಲ್ಲಿ. ಈಗ ದೇವಸ್ಥಾನ ಕಟ್ಟಿದಾಗ ಇದಂಗೆ ಓಪನ್ ಬಿಟ್ಬಿಟ್ರು. ಭಗವಂತ ನಾನು ಯಾವುದೇ ಕಾರಣಕ್ಕೂ ನಾನು ಮರೆ ಮಾಡೋಕ್ಕೆ ಕೂಡ್ದು ಅಂದಾಗ ಈಗ ದೇವಸ್ಥಾನ ಕಟ್ಟೋಕ್ಕೆ ಟ್ರಸ್ಟ್ ಮಾಡ್ಕೊಂಡ್ಮೇಲೆ ಈಗ ಒಂದು 10 ವರ್ಷದ ಈಚೆಗೆ ಇದೆಲ್ಲ ಟಾಪ್ ಮಾಡಿರೋದು. ಸ್ಟಾಪ್ ಮುಂಚೆ ಏನು ಇದೆಲ್ಲ ಓಪನ್ನು, ಬಿಸಿಲು ಒಣಗೋದು, ಮಳೆ ನೆನೆಯೋದು, ನಾವೇನೇ ನಮ್ಮ ತಾತ ಮುತ್ತಾತರ ಕಾಲದಿಂದ ವಂಶ ಪರಂಪರೆ ನಾವೇ ಪೂಜೆ ಮಾಡ್ಕೊಂಬಂದಿರೋದು. ಇದೇ ಮೂಲ ದೇವರು, ಇದೇ ಉತ್ಸವ ಮೂರ್ತಿನ ಅಲ್ಲೂ ನಮ್ಮ ತಾತ ಮುತ್ತಾತರ ನಾವೇನೇ ಪೂಜೆ ಮಾಡ್ಕೊಂಬಂದಿರೋದು. ಅಲ್ಲಿ ಉತ್ಸವ ಮೂರ್ತಿ ಈಗಲೂ ವರ್ಷಕ್ಕೆ ಒಂದು 5 ಸಾರಿ ತೊಗೊಂಬತ್ತೀವಿ. ಶ್ರಾವಣದಲ್ಲಿ, ದೀಪಾವಳಿ, ಸಂಕ್ರಾಂತಿ ಮತ್ತು ಜಂಬೂ ಸವಾರಿ ಅಂತ ಬರುತ್ತೆ. ಇದು ಈ ಇದ್ರದ್ದು ದಸರಾ ಟೈಮಲ್ಲಿ ತಗೊಂಬಂದು, ಆಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ಈಗ ಬೆಳಗ್ಗೆ ಒಂದು ಸಾಯಂಕಾಲ 6:30 7 ಗಂಟೆ ತಂದಿರ್ತೀವಿ ಇಲ್ಲಿ. ಈಗ ಮಳೆಗಾಲ ಬರ್ತದೆ, ಆಗ ಭಗವಂತನ ಅಲ್ಲಿ ಕುಂಡಿಸಿ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ತಲೆಗೆ ಚರ್ಪು ಗಿರ್ಪೆಲ್ಲ ಮಾಡ್ಕೊಂಡು ತಗೊಂಡೋಗೋ ಒಂದು ಪದ್ಧತಿತ್ತು. ಹಂಗಾಗಿ ಆಗ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅದು ಪುರಾತನ ಕಾಲ ದೇವಸ್ಥಾನ. ಇದು ವರ್ಷಕ್ಕೆ 5 ಸಾರಿ ತಗೊಂಬಂದು, ಮತ್ತು ಯುಗಾದಿ ಹಬ್ಬ ಸೇರಿಸ್ಕೊಂಡು 5 ದಿನಕ್ಕೆ ಜಾತ್ರೆ ಬೀಳುತ್ತೆ ನಮ್ಮದು ಕೆಳಗಡೆ ತೇರು ಬೀದಿ ಅಂತ ಇದೆ. ಆ ತೇರು ಮಳದಲ್ಲಿ ಊರೊಳಗಿಂದ ಉತ್ಸವ ಮೂರ್ತಿ ತಗೊಂಬಂದು ಅಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ ತೇರು ಬೀದಿಲಿ. ಆ ಸ್ವಾಮಿ ಅಲ್ಲಿ ಕುಣಿಸಿ 5 ದಿನ. ಫಸ್ಟ್ನೇ ದಿನ ಎಲೆಕೊಪ್ಪ ಅಂತ ಬರುತ್ತೆ, ಅವರು ಮಂತಪ್ತೇನೆ ಪೂಜೆ ಸೋಮನ್ ತಗೊಂಬಂದು ಎಲ್ಲ ಇಡೀ ಊರೇ ಬಂದು ಅಲ್ಲಿ ಹೂವು ಸ್ವಾಮಿಗೆ ಹಣ್ಣು ಕಾಯೆಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಅವತ್ತು ಮಡಿತೇರು ಅಂತ ಹೇಳ್ತಾರೆ. ಮತ್ತು ಅದಾದ ಮಾರನೇ ಬೆಳಿಗ್ಗೆ ಬಿಳುಗುಂದ ಅಂತ ಬರುತ್ತೆ ನೈಟು, ಅವ್ರೂ ಅಲ್ಲೋಗಿ ಮಂತಪ್ತೆ ದುಡ್ಡು ಕಾಸು ಎತ್ಕೊಂಡು ಬಂದು ಹೂವು ಪೂಜೆ ಎಲ್ಲ ಸಾಮಾನು ತಗೊಂಬಂದು ಭಗವಂತನಿಗೆ ಅಲ್ಲೂ ಎಳೆದು ತೇರ ಅವರೊಂದು ದಿನ ಮಾಡ್ತಾರೆ. ಮತ್ತು ಅವತ್ತಿನ ಮಾರನೇ ಬೆಳಿಗ್ಗೆ 3ನೇ ದಿನಕ್ಕೆ ದೊಡ್ಡ ತೇರು ಬರುತ್ತೆ. ಅದನ್ನು ಸಹಿತ ಬಿಳುಗುಂದದವರು ಬಂದು ಅವತ್ತು ಪೂಜೆ ಮಾಡಿ ಆ ಇಡೀ ಭಕ್ತಾದಿಗಳೆಲ್ಲ ಎಳಿತಾರೆ. ಮತ್ತು ಅವತ್ತಾದ ಮಾರನೇ ಬೆಳಿಗ್ಗೆ ಬೆಡತ್ಕೋಟೆ ಅಂತ ಬರುತ್ತೆ, ಅವ್ರೂ ಮಡಿ ತೇರು ತಂದು ಅವರು ಮನೆ ಊರ ಕಡೆಯಿಂದ ಪೂಜೆ ಸಂಬಂಧ ತಗೊಂಬಂದು ಅವರು ಎಳೆದು, ಮತ್ತು ಅವತ್ತು ಲಾಸ್ಟ್ ದಿವಸ 5ನೇ ದಿನಕ್ಕೆ ಮತ್ತು ಇರುಮಳಿ ಅಂತ ಬರುತ್ತೆ, ಅವರು ಬಂದು ಪೂಜೆ ಸಂಬಂಧ ತಗೊಂಬಂದು ಭಗವಂತನ ಇಲ್ಲಿ ತೇರು ಬೀದಿಯಿಂದ ಊರೊಳಗೆ ತಗೊಂಡೋಗಿ ಅಲ್ಲಿ ದೇವಸ್ಥಾನ ಉತ್ಸವ ಮೂರ್ತಿಗೆ ಎಲ್ಲಿತ್ತು ಅಲ್ಲಿ ಕುಣಿಸ್ತಾರದ ಕುಣಿಸಿ ಚರ್ಪಗಿರೆಲ್ಲ ಮಾಡಿಬಿಟ್ಟು ಈಗ ಹೋಗ್ತಾಯಿದ್ದಾರೆ. ಅವತ್ತಿನ ಹೆಂಗೆ ನಡ್ಕೊಂಬರ್ತಾ ಇದೆಯೋ ಪದ್ಧತಿ ಇವತ್ತು ಅದೇ ರೀತಿ ನಡ್ಕೊಂಬರ್ತಾಯಿದೆ. ಅಲ್ಲಿ 10 ವರ್ಷ ನಮ್ಮಲ್ಲಿ ಇಲ್ಲಿ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಏನಕ್ಕಪ್ಪ ಅಂದರೆ ಇಲ್ಲಿ ಬೇಜಾನು ಹದ್ದುಗಳಿದ್ದಾವೆ. ಕೆಲವು ಈಗ ದೇವಸ್ಥಾನಗಳು ಪುಣ್ಯಸ್ಥಾನಗಳು ಹೋಗಿ ನೋಡಿದ್ದಾರೆ, ಭಕ್ತ ಜನಗಳು ನೋಡಿರ್ತಾರೆ, ಅಲ್ಲಿ ಈ ಥರ ಹದ್ದಿರಲ್ಲ. ಇಲ್ಲಿ ಏನಪ್ಪ ಈ ಥರ ಭಯಂಕರವಾದ ಹದ್ದುಗಳಿದೆಯಲ್ಲ, ಅದಕ್ಕೆ ಹೇಳ್ಬಿಟ್ಟು ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಒಂದು ಆ ಇತಿಹಾಸದಲ್ಲಿ ಏನು ಹೆಸರಾಗಿದೆಯೋ ಇವತ್ತು ಅದೇ ಥರ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಒಂದು ಹೆಸರಾಗಿದೆ. ಇಲ್ಲಿ ಬೆಂಗಳೂರಿಂದ ಬಂದರೆ ಯಡಿಯೂರು ಹತ್ರ ಹೇಳ್ಕೋಬೇಕು, ವೆಹಿಕಲ್ಸ್ ಇಲ್ದ ಹೋದರೆ ಯಡಿಯೂರಿಂದ ಅಲ್ಲಿ ಆಟೋ ಪಾಟೋನ ಮಾಡ್ಕೊಂಡು ಬಂದು ಅಲ್ಲಿ ಆಟೋದವ್ರಿಗೆ ಗೊತ್ತಿರ್ತದೆ ಅವ್ರಿಗೆ ಹದ್ದಿನಕಲ್ಲು ಆಂಜನೇಯ ಬೆಟ್ಟ ಅಂದರೆ ಅವರೇ ತಂದು ಊರಿಗೆ ಬಿಡ್ತಾರೆ. ಮತ್ತು ಹಾಸನ ಕಡೆಯಿಂದ ಬಂದವರಿಗೆ ಬೆಳ್ಳು ಕ್ರಾಸ್ ಅಂತ ಬರುತ್ತೆ, ಅಲ್ಲಿ ಇಳ್ಕೋಬೇಕು. ಅಲ್ಲೂ ಆಟೋ ಪಾಟ ಇರ್ತಾರೆ, ಅವರು ತಗೊಂಡೋಗಿ ಹದ್ದಿನಕಲ್ಗಪ್ಪ ಗೊತ್ತಿಲ್ಲ ಅಂದರೆ ತಂದು ಅವ್ರು ನಮ್ಮ ಗೊತ್ತಿರ್ತದಲ್ಲ ಇಲ್ಲಿ ಎಲ್ಲ ಏರಿದಿರೋರಿಗೆ ತಂದು ಬಿಟ್ಟಿರ್ತಾರೆ. ಮತ್ತು ವೆಹಿಕಲ್ಸ್ ಇರೋರು ಬೆಂಗಳೂರಿಂದ ಬಂದರೆ ಇಲ್ಲಿ ಹೈವೇ ರೋಡಲ್ಲಿ ಆರ್ಚ್ ಇದೆ, ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಆರ್ಚ್ ಇದೆ. ಅಲ್ಲಿಂದ ಒಳಗಡೆ ಬಂದು ಒಂದು 3 ಕಿಲೋಮೀಟ್ರು ಫಾದ್ ಹತ್ರ ಬರುತ್ತೆ ಕಾಡಿ, ಫಾದ್ ಹತ್ರ ನಿಲ್ಲಿಸ್ಬಿಟ್ಟು ಮೇಲ್ಗಡೆ 2 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ವೆಹಿಕಲ್ಸು ಮೇಲ್ಗಡೆ ಯಾವೂ ಇಲ್ಲ. ಇಲ್ಲಿ ಈ ಕಡೆ ಹಾಸನ ಕಡೆಯಿಂದ ಬಂದರೂ ಅಷ್ಟೇ ಬೆಳ್ಳು ಕ್ರಾಸಿಂದ ಅದೇ ಬೆಂಗಳೂರು ರೋಡಲ್ಲಿ ಬಂದರೆ ಅಲ್ಲಿ ಆರ್ಚ್ ಇದೆಯಲ್ಲ ರೋಡ್ ಹತ್ರ, ಆ ಆರ್ಚಿಂದ ಬಲಗಡೆ 3 ಕಿಲೋಮೀಟ್ರ್ ಆಗುತ್ತೆ. ಬಂದು ತಿರ್ಕೊಂಡು ಅಲ್ಲಿ ಫಾತ್ಕಲ್ ಹತ್ರ ನಿಲ್ಲಿಸ್ಬಿಟ್ಟು ಅವರು 2 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ಈ ಥರ ಪದ್ಧತಿ ಇದೆ. ನಮ್ಮ ಬೆಟ್ಟಕ್ಕೆ ಯಾವುದೇ ರೂಟ್ ಬರಂದ್ರೂ
ಬರ್ಬೋದು, ಎಲ್ಲ ಕಡೆ ಬರ್ಬೋದು. ಏನೀಗ ಮಂಡ್ಯ ಮೈಸೂರು ಆ ಕಡೆಯಿಂದ ಬಂದ್ರೂ ಬೆಳ್ಳು ಕ್ರಾಸಲ್ಲಿ ಇಳ್ಕೋಬೇಕು, ಹಾಸನ ಕಡೆಯಿಂದ ಬಂದ್ರೂ ಬೆಳ್ಳು ಕ್ರಾಸಲ್ಲಿ ಇಳ್ಕೋಬೇಕು. ವೆಹಿಕಲ್ಸಲ್ಲಿ ಬಂದರೆ ಡೈರೆಕ್ಟಾಗಿ ಬರ್ಬೋದು. ಈಗ ಕೆಲವು ಬಸ್ನ ಬಂದಿರ್ತಾರೆ, ಗೊತ್ತಿರಲ್ಲ, ಇಳ್ಕೊಂಡು ಕ್ರಾಸಿಂದ ಬೆಳ್ಳು ಕ್ರಾಸಿಂದ ಈ ಕಡೆ ಆಟೋದಲ್ಲಿ ಬಂದು ಇಳ್ಕೋಬೋದು. ಮಕ್ಕಳಿರಲ್ಲ ಕೆಲವ್ರಿಗೆ, ಏನೋ ಪರಮಾತ್ಮನ ಸನ್ನಿಧಾನದಲ್ಲಿ ಒಂದು ಎಂಥದಾರು ಒಂದು ಸಂತಾನ ಭಾಗ್ಯ ಕೊಡಪ್ಪ ಅಂತೇಳಿ ಕೇಳ್ಕೊಂಡೋದ್ರೆ ಅದಾಗೆ ಆಗುತ್ತೆ. ಭಗವಂತನ ಕೃಪೆಯಿಂದ ಆದಾಗ ಅವ್ನಿಗೆ ಏನು ಅರ್ಕೆ ಅಂದ್ಕೊಂಡಿದ್ರೆ ಒಂದು ಅಭಿಷೇಕ ಮಾಡೋದು, ಇಲ್ಲ ಇಲ್ಲಿ ನಾಮಕರಣ ಮಾಡೋದು, ಇಲ್ಲೇ ಒಂದು ಮರಿ ಕೂದು ಒಂದು 10 ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋ ಒಂದು ಇದಿರ್ತದೆ. ಆ ಭಗವಂತನ ಏನೇ ಅಂದ್ಕೊಂಡಿದ್ರು ಅವ್ನ ಕೋರಿಕೆ ಎಲ್ಲ ನೆರವೇರಿಸ್ತಾ ಇದ್ದಾನೆ ಇಲ್ಲಿವರೆಗೂ. ಒಂದು ಕೆಲಸದರೇ ಆಗಲಿ, ಒಂದು ಮಕ್ಕಳ ಸಂತಾನ ಬಗ್ಗೆ ಆಗಲಿ, ಈಗ ಕೆಲವು ಮನೆಗಳಲ್ಲಿ ಏನೋ ಅಡಚಣೆ ಆದ್ರೂ ಆಗಲಿ, ಈ ಪರಮಾತ್ಮನ ಹತ್ರ ಬಂದು ನೋಡಪ್ಪ ನಮಗೆ ಹಿಂಗೆ ಕಷ್ಟ ಇದೆ, ನಮಗೆ ನೀವು ಪರಿಹಾರ ಮಾಡ್ಬೇಕಣಪ್ಪ, ನನಗೆ ವರ್ಷಕ್ಕೊಂದು ಸಾರಿ ಬಂದು ನೀನು ಪೂಜೆ ಕೊಟ್ಟು ನೀನು ಒಕ್ಕಲಾಗ್ತೀಯ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಿದೆ. ಇಲ್ಲಿವರೆಗೂ ಯಾವುದೇ ಥರವಾದಂಥ ಯಾರಿಗೂ ಆ ಭಗವಂತನ ನಂಬ್ಕೊಂಡೋದ್ರಿಗೆ ಒಳ್ಳೇದಾಗಿದೆ ಹೊರತು ನಮಗೆ ಇಲ್ಲಿ ಬಂದಾಗ ಏನೂ ಆಗಲ್ಲ ಅಂತ ಬಾಯಿ ನಾವು ಇಲ್ಲಿವರೆಗೂ ಕೇಳಿಲ್ಲ. ನಾವು ಇಲ್ಲಿವರೆಗೂ ಈಗ ಮೊನ್ನೆ ಯಾರೋ ಬಂದಿದ್ದರು, ಎಲ್ಲೋ ಎಷ್ಟೋ ವರ್ಷಗಳಿಂದ ಗಾಳಿ ಬಂದು ಪಾಪ ಎಲ್ಲ ಕಡೆ ಸಾಕಾಗಿ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದಾಗಿದೆ ಗುರುಗಳೇ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಈ ಥರ ಎಲ್ಲ ಪ್ರಸಿದ್ಧವಾಗಿ ನಡೀತಾ ಇದೆ ಸರ್ ಇಲ್ಲಿವರೆಗೂ. ಭಕ್ತಾದಿಗಳ ವಿನಂತಿ, ಈ ಪರಮಾತ್ಮನ ಸನ್ನಿಧಾನದಲ್ಲಿ ನಿಮ್ಮ ಕಷ್ಟ ಕಾರ್ಯಗಳು ಏನೇ ಇದ್ರೂ ಭಗವಂತನಿಗೆ 2 ಕಿಲೋಮೀಟ್ರ್ ಬೆಟ್ಟ ಹತ್ತು ಬಂದು ನೀವು ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ನೀವೆಲ್ಲ ಭಕ್ತಾದಿಗಳು ಕೇಳ್ಕೊಳ್ಳಿ. ಆ ಪರಮಾತ್ಮ ನಿಮ್ಮ ಕಷ್ಟ ಕಾರ್ಯ ಎಲ್ಲನೂ ನೆರವೇರಿಸಿಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತಾ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ.